ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಅಂತಿಮ ದರ್ಶನಕ್ಕೆ ಪದ್ಮನಾಭನಗರ ನಿವಾಸದಲ್ಲಿ ಎಲ್ಲಾ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆಯವರೆಗೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. 11 ಗಂಟೆ 5 ನಿಮಿಷಕ್ಕೆ ಬೆಂಗಳೂರಿಂದ ಅಂತಿಮ ಯಾತ್ರೆ ಕೂಡ ಹೊರಡಲಿದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಕೂಡ ನಡೀತಾ ಇದೆ. ಆ ನಂತರ ಹಾಸನಕ್ಕೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗತ್ತೆ. ನಾಳೆ ಎಚ್.ಡಿ. ಪತ್ನಿ ಚೆನ್ನಮ್ಮರ ಅಂತ್ಯಕ್ರಿಯೆ ನಡೆಸೋದಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಸದ್ಯ ದೊಡ್ಡಗೌಡರ ಕುಟುಂಬದಲ್ಲಿ ದುಃಖ ಮಡುಗಟ್ಟಿದೆ. ಆಲ್ರೆಡಿ ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆಯವರೆಗೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಆ ಪ್ರಕಾರ ಎಲ್ಲರೂ ಕೂಡ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. 11 ಗಂಟೆ ಆದ ನಂತರದಲ್ಲಿ ಬೆಂಗಳೂರಿಂದ ಒಂದು ಅಂತಿಮ ಯಾತ್ರೆ ಕೂಡ ನಡೆಸಲಾಗುತ್ತೆ. ಅಲ್ಲಿ ಅಂತಿಮ ಯಾತ್ರೆ ಎಲ್ಲ ಆದ ನಂತರ ನೇರವಾಗಿ ಅವರ ಪಾರ್ಥಿವ ಶರೀರವನ್ನ ಹಾಸನಕ್ಕೆ ತೆಗೆದುಕೊಂಡು ಹೋಗುವಂತ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ನಾಳೆ ಎಚ್.ಡಿ. ಅವರ ಪತ್ನಿ ಚೆನ್ನಮ್ಮರ ಅಂತ್ಯಕ್ರಿಯೆಯನ್ನ ನಡೆಸೋದಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಸದ್ಯ ದೊಡ್ಡಗೌಡರ ಕುಟುಂಬದಲ್ಲಿ ದುಃಖ ಮಡುಗಟ್ಟಿದೆ. ಹೇಳಿ ಕೇಳಿ ಇಂಥ ಇಳಿ ವಯಸ್ಸಲ್ಲೂ ಕೂಡ ಎಷ್ಟು ಅನ್ಯೋನ್ಯವಾಗಿದ್ರು. ಅದೊಂದು ಕಡೆ ಪ್ರತಿಯೊಬ್ಬರು ಕೂಡ ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅದರಲ್ಲೂ ದೊಡ್ಡಗೌಡರು ನಿನ್ನೆ ಈ ವಿಚಾರ ಯಾವಾಗ ಗೊತ್ತಾಯಿತು ಆಗ್ಲಿಂದಲೂ ಕೂಡ ಭಾಳ ಬೇಸರದಲ್ಲಿದ್ದಾರೆ. ತಮ್ಮ ಪತ್ನಿಯನ್ನು ಕಳ್ಕೊಂಡಿರುವಂಥ ನೋವು, ಅದರ ಜೊತೆಗೆ ವೈದ್ಯರು ಕೂಡ ಅವ್ರಿಗೆ ಸಲಹೆ ಕೊಟ್ಟಿರೋದು ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಅಂತ. ಆದರೂ ಇಂಥ ವಯಸ್ಸಲ್ಲೂ ಅವ್ರನ್ನ ಕಳ್ಕೊಂಡಿರುವಂಥ ನೋವು ಒಂದು ಕಡೆ, ಮತ್ತೊಂದು ಕಡೆ ಈಗ ಅಂತಿಮ ಯಾತ್ರೆಗೆ ಬೇಕಾದಂತಹ ಸಿದ್ಧತೆಗಳಾಗ್ತಾ ಇದೆ. ನಿನ್ನೆ ಸಂಜೆಯಿಂದಲೂ ಕೂಡ ಅನೇಕ ರಾಜಕೀಯ ಗಣ್ಯರು ಸೇರಿದಂತೆ ಇವತ್ತು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿರೋದು. ಸೊ ಬೆಳಗ್ಗೆ 7 ಗಂಟೆಯಿಂದಲೂ 11 ಗಂಟೆವರೆಗೂ ಕೂಡ ದರ್ಶನಕ್ಕೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಸಾರ್ವಜನಿಕರಿಗೆ. ಅದಾದ ನಂತರದಲ್ಲಿ 11 ಗಂಟೆ ಮೇಲೆ ಅಂತಿಮ ಯಾತ್ರೆಯನ್ನು ನಡೆಸಲಾಗುತ್ತೆ. ಅದೆಲ್ಲ ಮುಗಿದ ಬಳಿಕ ನೇರವಾಗಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನ ಹಾಸನಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಸೊ ಅಲ್ಲಿಗೆ ನಾಳೆ ಇವತ್ತೇ ನಡೆಯುತ್ತೆ ಅಂತ್ಯಕ್ರಿಯೆಗೆ ಸಿದ್ಧತೆಗಳು ಮಾಡ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಇಲ್ಲ, ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ಜೊತೆಗೆ ಅದರಲ್ಲೂ ದೊಡ್ಡಗೌಡರ ಕುಟುಂಬಕ್ಕಿರುವಂಥ ಅಭಿಮಾನಿಗಳ ಬಳಗವನ್ನು ನಾವು ನೋಡಿದ್ದೀವಿ. ಅದು JDS ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅಂದರೆ ಯಾರೇ ಕಷ್ಟ ಅಂತ ಮನೆಗೆ ಬಂದರೂ ಕೂಡ ಎಲ್ಲರೂ ಬಹಳ ಪ್ರೀತಿಯಿಂದ ಬಹಳ ಸಲಿಗೆಯಿಂದ ಮಾತನಾಡ್ತಾ ಇದ್ದಂತಹ ವ್ಯಕ್ತಿತ್ವ ಚೆನ್ನಮ್ಮ ಅವ್ರದ್ದು. ಹಾಗಾಗಿ ಸಾಕಷ್ಟು ಸಾಗರೋಪಾದಿಯಲ್ಲಿ ಬಂದು ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇರುವಂಥ ಸಂದರ್ಭ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈಗ ಆಲ್ರೆಡಿ ನಿನ್ನೆ ರಾತ್ರಿನೇ ಅನೇಕ ರಾಜಕೀಯದ ಗಣ್ಯರು, ಸಿದ್ದರಾಮಯ್ಯ ಅವರಾಗಿರ್ಬೋದು, ಹಾಗೆಯೇ ಜಮೀರ್ ಅಹಮದ್ ಆಗಿರ್ಬೋದು, HC ಮಹದೇವಪ್ಪ, ವಿ ಸೋಮಣ್ಣ ಅವರು, ಹೀಗೆ ಅನೇಕರು ಬಂದು ಅಂತಿಮ ನಮನವನ್ನು ಸಲ್ಲಿಸಿ ಒಂದು ಧೈರ್ಯ ತುಂಬುವಂಥ ಕೆಲಸ, ಸಾಂತ್ವನ ಹೇಳಿದ್ರು ಕುಮಾರಸ್ವಾಮಿ ಅವರಿಗೆ, ಎಚ್.ಡಿ. ರೇವಣ್ಣ ಅವರಿಗೆ. ಅದರ ಜೊತೆಗೆ ದೊಡ್ಡಗೌಡರಿಗೂ ಕೂಡ ಹೇಳಿ ಕೇಳಿ ದೊಡ್ಡಗೌಡರ ಶಿಷ್ಯ ಸಿದ್ದರಾಮಯ್ಯ ಅವರು ಅವರ ಹೆಗಲ ಮೇಲೆ ಕೈ ಇಟ್ಟು ಅವರಿಗೆ ಒಂದು ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡಿದರು. ಅದೊಂದು ಕಡೆ ಇವತ್ತು ಬೆಳಗ್ಗಿನಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಪೆಟ್ಟಿಗೆ ಏನಿದೆ ಅದರ ಮೇಲೆರಗಿ ದೊಡ್ಡಗೌಡರು ಕಣ್ಣೀರು ಹಾಕಿದ್ದಾರೆ. ಪತ್ನಿಯನ್ನ ನೆನೆದು ದುಃಖ ಉಮ್ಮಳಿಸಿ ಕಣ್ಣೀರು ಹಾಕಿದ್ದಾರೆ ಎಚ್.ಡಿ. ದೇವೇಗೌಡರು. ಚೆನ್ನಮ್ಮ ಅವರನ್ನು ನೆನಪು ಮಾಡಿಕೊಂಡು ಭಾಳ ಭಾವುಕರಾಗಿ ರೋಧಿಸಿದ್ದಾರೆ. ನಾನು ಹೇಳ್ತಾ ಇದ್ದಲ್ಲ, ನಿನ್ನೆಯಿಂದಲೂ ಕೂಡ ವಿಪರೀತ ನೋವು ಅನುಭವಿಸ್ತಾ ಇದ್ದಾರೆ. ಯಾಕಂತಂದರೆ ಪತ್ನಿ ಅಗಲಿಕೆ ನೋವು ಅವ್ರ ಕೈಲಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ತಡರಾತ್ರಿಯಿಂದಲೂ ಕೂಡ ರೋಧಿಸ್ತಾ ಇದ್ದಾರೆ. ಬಿಕ್ಕಿ ಬಿಕ್ಕಿ ಮಗು ರೀತಿ ಅಳ್ತಿದ್ದಾರೆ. ಅದೊಂದು ಕಡೆ ಅವರನ್ನು ಸಂತೈಸುವಂಥ ಕೆಲಸವನ್ನು ಅವರ ಮಗಳು ಶೈಲಜಾ ಮಾಡಿದ್ದಾರೆ. ಅರ್ಧಾಂಗಿಯನ್ನು ನೆನೆದು ಬಹಳ ಭಾವುಕರಾಗಿ ದೇವೇಗೌಡರು ಕಣ್ಣೀರಿಟ್ಟಿದ್ದಾರೆ. ಸಹಜವಾಗಿ ನೋವು ಹಾಗೇ ಆಗುತ್ತೆ. ಅದರಲ್ಲೂ ಹೇಳಿ ಕೇಳಿ 70 ವರ್ಷದ ಮೇಲೆ ದಾಂಪತ್ಯ ಜೀವನ ನಡೆಸಿರೋದು, ಆಮೇಲೆ ಪ್ರತಿಯೊಂದು ಸೋಲು ಗೆಲುವಲ್ಲೂ ಕೂಡ ಜೊತೆಯಾಗಿದ್ದಂಥವ್ರು ಅವರ ಅರ್ಧಾಂಗಿ. ಅವರನ್ನು ನೆನೆದು ಭಾಳ ಭಾವುಕರಾಗಿ ದೇವೇಗೌಡರು ಕಣ್ಣೀರಿಟ್ಟಿದ್ದಾರೆ. ಆಮೇಲೆ ನಿನ್ನೆನೂ ಕೂಡ ರಾತ್ರಿಯೆಲ್ಲ ಅವ್ರು ಮಲಗೇ ಇಲ್ಲ ಅಂತ ಕೇಳ್ಪಟ್ಟಿದ್ದೀವಿ. ವೈದ್ಯರು ಕೂಡ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳಿದರೂ ಕೂಡ ದೊಡ್ಡಗೌಡರು ಇಡೀ ರಾತ್ರಿ ಪತ್ನಿಯನ್ನು ನೆನೆದು ಭಾಳ ಭಾವುಕರಾಗಿ ಕಣ್ಣೀರಿಡ್ತಾ ಇದ್ದಾರೆ. ಜೊತೆಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಂಥ ಅಪ್ಪನನ್ನು ಮಗಳು ಶೈಲಜಾ ಅವರು ಸಂತೈಸಿದ್ದಾರೆ. ಇದೆಲ್ಲವೂ ಕೂಡ ನಾವೇನು ನೋಡ್ತಾ ಇದ್ದೀವಿ. ಮೊದಲಿಗೆ ಆಸ್ಪತ್ರೆಗೆ ಅಡ್ಮಿಟ್ ಆದಂಥ ಸಂದರ್ಭದಲ್ಲಿ ಹುಷಾರಾಗಿ ಬರ್ತಾರೆ ಅಂತಲೇ ಎಲ್ಲರೂ ಕೂಡ ಭಾವಿಸಿದ್ರು. ಕುಟುಂಬಸ್ಥರು ಕೂಡ ಅದೇ ಥರದ ಪ್ರಾರ್ಥನೆಗಳನ್ನು ಮಾಡ್ತಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಆ ಪ್ರಾರ್ಥನೆ ಫಲ ಕೊಡಲಿಲ್ಲ. ಹೃದಯಾಘಾತದಿಂದಾಗಿ ವಿಧಿವಶರಾಗ್ತಾರೆ.
ಮತ್ತೊಂದು ಕಡೆ ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ದೊಡ್ಡಗೌಡರು ಕೂಡ ಭಾಳ ಕಣ್ಣೀರು ಹಾಕಿರೋದು, ಅದರಲ್ಲೂ ಭಾಳ ಭಾವುಕರಾಗಿರೋದು ಕೂಡ ಗೊತ್ತಾಗ್ತಾ ಇದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಿನ್ನೆ ಕೂಡ ಚೆನ್ನಮ್ಮ ಅವರ ಮುಂದೆನೇ ಒಂದು ಚೇರ್ ಹಾಕ್ಕೊಂಡು ಕೂತಿದ್ದಂಥ ಸಂದರ್ಭದಲ್ಲಿ ಕೂಡ ವಿ ಸೋಮಣ್ಣ ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಅವರನ್ನು ಮಾತನಾಡಿಸಿ ಅವ್ರಿಗೆ ಸಮಾಧಾನ ಪಡಿಸುವಂಥ ಕೆಲಸ ಮಾಡ್ತಾಯಿದ್ರು. ಆಮೇಲೆ ನಾನು ಹೇಳ್ತಾ ಇದ್ದಲ್ಲ, ದೇವೇಗೌಡರ ಶಿಷ್ಯ ಸಿದ್ದರಾಮಯ್ಯ ಅವರು ಕೂಡ ಅವರಿಗೆ ಸಮಾಧಾನ ಪಡಿಸಿದ್ರು. ಹೀಗೆ ಅವರೇನು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಂಥ ಸಂದರ್ಭದಲ್ಲಿ ಅವರ ಮಗಳು ಶೈಲಜಾ ಅಪ್ಪನನ್ನು ಸಂತೈಸಿದ್ದಾರೆ. ಇದೆಲ್ಲವೂ ಕೂಡ ಭಾವುಕ ಕ್ಷಣಕ್ಕೆ ಸಾಕ್ಷಿ. ಆಮೇಲೆ ಈಗ ಉಳಿದ ಅಂತಿಮ ಯಾತ್ರೆಗೆ ಬೇಕಾದಂಥ ಸಿದ್ಧತೆ ಇರ್ಬೋದು, ಅದರ ಜೊತೆಗೆ ಹಾಸನಕ್ಕೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗೋದಕ್ಕೆ ಬೇಕಾದಂಥ ವ್ಯವಸ್ಥೆ ಇರ್ಬೋದು, ಅದೆಲ್ಲವನ್ನು ಕೂಡ ಮಾಡಲಾಗ್ತಾ ಇದೆ. ಅಲ್ಲೂ ಹಾಸನದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರೆ. ಸೊ ಅದಾದ ನಂತರದಲ್ಲಿ ನಾಳೆ ಅಂತಿಮ ವಿಧಿವಿಧಾನದ ಪ್ರಕ್ರಿಯೆ ಏನಿರುತ್ತೆ ಅದೆಲ್ಲವೂ ಕೂಡ ನಡೆಯುತ್ತೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದು. ಆಮೇಲೆ ಯಾವ ರೂಟಲ್ಲಿ ಹೋಗುತ್ತೆ ಅಂತಿಮ ಯಾತ್ರೆ ಇದೆಲ್ಲವೂ ಕೂಡ ಈಗ ಆಲ್ರೆಡಿ ಮಾಹಿತಿ ಸಿಕ್ಕಿದೆ. ಆ ರೂಟ್ ಮ್ಯಾಪ್ ಏನಿದೆ ಅದನ್ನು ಕೂಡ ಹೇಳ್ತಾ ಹೋಗ್ತೀವಿ. ಸದ್ಯಕ್ಕೆ ಈಗ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ ಬಂದು. ಆಮೇಲೆ ರಾಜಕೀಯ ಗಣ್ಯರು ಅನೇಕರು ಟ್ವೀಟ್ ಮಾಡಿ, ಯಾರೆಲ್ಲ ಬಂದಿರಲಿಲ್ಲ ಅವರು ಟ್ವೀಟ್ ಮಾಡಿ ಒಂದು ಸಂತಾಪವನ್ನು ಸೂಚಿಸಿದರು. ಇನ್ನು ಭಾಳಷ್ಟು ರಾಜಕೀಯ ಗಣ್ಯರು, ಅದರಲ್ಲೂ ಹೇಳಿ ಕೇಳಿ ದೊಡ್ಡಗೌಡರು ಅನೇಕ ರಾಜಕೀಯ ನಾಯಕರನ್ನು ಹುಟ್ಟಾಕ್ದಂತಹ ಒಬ್ಬ ಧೀಮಂತ ನಾಯಕ ಅವರು. ಸೊ ಹಾಗಾಗಿ ಅವರು ಸಹಜವಾಗಿ ದೊಡ್ಡಗೌಡರು ಭೇಟಿ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಚೆನ್ನಮ್ಮ ಅವರೊಟ್ಟಿಗೆ ಕೂಡ ಒಡನಾಟ ಇಟ್ಕೊಂಡಿರ್ತಾರೆ. ಅದರಲ್ಲೂ ಅನೇಕರು ಹೇಳ್ತಾ ಇದ್ರಲ್ಲ ಮಾತನಾಡುವಂಥ ಸಂದರ್ಭದಲ್ಲಿ ಅವರ ವ್ಯಕ್ತಿತ್ವ ಹೇಗಿತ್ತು, ಯಾವ ರೀತಿ ನಡ್ಕೊಳ್ತಾ ಇದ್ರು. ಬಿಕಾಸ್ ನೋಡಿ, ಎಲ್ಲೂ ಕೂಡ ತಮ್ಮ ಕರ್ತವ್ಯ ಏನಿದೆ ಅದನ್ನು ಅಷ್ಟು ನೀಟಾಗಿ ನಿಭಾಯಿಸಿದಂತಹ ಒಬ್ಬ ಸ್ಫೂರ್ತಿದಾಯಕ ಮಹಿಳೆ ಚೆನ್ನಮ್ಮ ಅವರು. ಯಾಕಂತಂದರೆ ಎಲ್ಲರೂ ಕೂಡ ಅವ್ರ ಕುಟುಂಬಸ್ಥರು ಆಲ್ಮೋಸ್ಟ್ ಎಲ್ಲರೂ ರಾಜಕೀಯದಲ್ಲಿ ಗುರುತಿಸ್ಕೊಂಡಿರುವಂಥ ದೊಡ್ಡ ದೊಡ್ಡ ಲೀಡರ್ಗಳು. ಸೊ ಅನೇಕರು ಬರ್ತಾ ಇರ್ತಾರೆ ಮನೆ ಹತ್ರ. ಸೊ ಕಷ್ಟ ಅಂತ ಯಾರೇ ಬಂದರೂ ಕೂಡ ಅವರಿಗೆ ಬರೀ ಕೈಯಲ್ಲಿ ವಾಪಸ್ ಕಳಿಸ್ತಾ ಇರಲಿಲ್ಲ. ಆ ರೀತಿಯಾದಂಥ ವ್ಯಕ್ತಿತ್ವ ಇದ್ದಿದ್ದು ಚೆನ್ನಮ್ಮ ಅವರಿಗೆ. ಆಮೇಲೆ ಅದೊಂದು ಆಸಿಡ್ ದಾಳಿ ನಡೆದಿದ್ದೊಂದು ಕಹಿ ಘಟನೆ ಹೊರತುಪಡಿಸಿದ್ರೆ ನೋಡಿ, ಎಲ್ಲೂ ಕೂಡ ಅವರು ಶೋ ಆಫ್ ಮಾಡೋದಾಗಲಿ ಅಥವಾ ನಾನು ಮಾಜಿ ಪ್ರಧಾನಿಗಳ ಹೆಂಡತಿ ಅಥವಾ ರಾಜಕೀಯ ನಾಯಕರ ತಾಯಿ ಅಂಥೇಳಿ ಹಮ್ಮು ಬಿಮ್ಮು ಇಲ್ಲದೆ ಸಿಂಪಲ್ ವ್ಯಕ್ತಿತ್ವ ಅವ್ರದ್ದು. ಅಷ್ಟೇ ಪ್ರೀತಿಯಿಂದ ಮಾತನಾಡ್ತಾ ಇದ್ರು. ಆಮೇಲೆ ಈ ರಾಜಕೀಯ ಜಂಜಾಟ ಇದು ಯಾವುದಕ್ಕೂ ಕೂಡ ಮೂಗು ತೂರಿಸ್ತಾ ಇರಲಿಲ್ಲ ಅವರು. 6 ಜನ ಮಕ್ಕಳನ್ನು ಭಾಳ ಶಿಸ್ತಿಂದ ಬೆಳೆಸಿದ್ದಾರೆ. ಅಂದರೆ ಅಷ್ಟು ನೀಟಾಗಿ ಹೇಗೆ ಅಂತಂದರೆ ಅವ್ರ ಕರ್ತವ್ಯ ಏನಿದೆ ಅದನ್ನು ಚಾಚು ತಪ್ಪದೆ ಮಾಡೋದು. ಅದರಲ್ಲೂ ಆಧ್ಯಾತ್ಮಿಕದ ಅವರ ಒಲವು ಜಾಸ್ತಿ ಇದ್ದಿದ್ದು. ಅಂದರೆ ಪ್ರತಿದಿನ ಪೂಜೆ ಪುನಸ್ಕಾರ ಇದೆಲ್ಲ ಅದನ್ನು ಬಿಟ್ಟೇ ಇರ್ತಾ ಇರಲಿಲ್ಲ ಅವರು. ಅಷ್ಟರ ಮಟ್ಟಿಗೆ ದೈವ ಭಕ್ತೆ ಅವರು, ಅಪಾರ ದೈವ ಭಕ್ತೆ. ಆಮೇಲೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ತನ್ನ ಪತಿಯ ಹೆಗಲಿಗೆ ಹೆಗಲು ಕೊಟ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡಿದ್ದಂತಹ ಚೆನ್ನಮ್ಮ ಅವರು ಈಗಿಲ್ಲ ಅಂತಂದರೆ ಸಹಜವಾಗಿ ದೊಡ್ಡಗೌಡರು ಕೂಡ ಇಡೀ ರಾತ್ರಿ ಭಾಳ ಭಾವುಕರಾಗಿ ಕಣ್ಣೀರಿಟ್ಟಿದ್ದಾರೆ. ಶವಪೆಟ್ಟಿಗೆ ಏನಿರುತ್ತೆ ಅದರ ಮೇಲೆರಗಿ ಕಣ್ಣೀರು ಹಾಕಿರೋದು. ಆಮೇಲೆ ನೋಡಿ, ಸಿದ್ದರಾಮಯ್ಯ ಅವರು ಬಂದಂಥ ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ಸಮಾಧಾನ ಮಾಡ್ತಾ ಇರೋದು, ಹಾಗೆಯೇ ಕುಮಾರಸ್ವಾಮಿ ಅವರಿಗೆ, ದೊಡ್ಡಗೌಡರಿಗೆ, ಅವರೆಲ್ಲರಿಗೂ ಕೂಡ ಒಂದು ಧೈರ್ಯ ತುಂಬುವಂಥ ಕೆಲಸ. ಅದರಲ್ಲೂ ದೊಡ್ಡಗೌಡರು ಭಾಳ ಇಷ್ಟಪಡ್ತಾರೆ. ಆಮೇಲೆ ಚೆನ್ನಮ್ಮ ಅವರಿಗೆ ಕುಮಾರಸ್ವಾಮಿ ಅವ್ರನ್ನ ಕಂಡ್ರೆ ಒಂದು ಹಿಡೀ ಪ್ರೀತಿ ಜಾಸ್ತಿನೇ. ಸೊ ಎಲ್ಲರೂ ಇಷ್ಟಪಡ್ತಾಯಿದ್ರು, ಬಟ್ ಕುಮಾರಸ್ವಾಮಿ ಅವ್ರನ್ನ ಕಂಡ್ರೆ ಒಂದು ಸ್ವಲ್ಪ ಜಾಸ್ತಿ ಪ್ರೀತಿ. ಅಟ್ ದ ಸೇಮ್ ಟೈಮ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ಅವ್ರ ತಾಯಿ ಚೆನ್ನಮ್ಮ ಅವ್ರ ಮೇಲೆ ಅಪಾರವಾದಂಥ ಗೌರವ ಇತ್ತು. ನೋಡಿ, ನಿನ್ನೆ ಸಿದ್ದರಾಮಯ್ಯ ಅವರು ಅಂತಿಮ ನಮನ ಸಲ್ಲಿಸಿದಂಥ ಸಂದರ್ಭ ನೋಡ್ತಾ ಇದ್ವಿ. ಮತ್ತೊಂದು ಕಡೆ ಎಲ್ಲ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೆಳಗ್ಗಿನಿಂದಲೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಪ್ರತಿಯೊಬ್ಬರು ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಇದೆಲ್ಲ ಆದ ನಂತರದಲ್ಲಿ 11 ಗಂಟೆಯ ನಂತರದಲ್ಲಿ ಒಂದು ಅಂತಿಮ ಯಾತ್ರೆ ನಡೆಯುತ್ತೆ. ಅದಾದ ನಂತರ ನೇರವಾಗಿ ಹಾಸನಕ್ಕೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಅಂತಿಮ ದರ್ಶನಕ್ಕೆ ಬೇಕಾದಂಥ ವ್ಯವಸ್ಥೆ ಕೂಡ ಅಲ್ಲೂ ಆಗ್ತಾ ಇದೆ. ಸೊ ಅದಾದ ನಂತರದಲ್ಲಿ ಸಂಜೆವರೆಗೂ ನಾಳೆ ಅಂತಿಮ ವಿಧಿವಿಧಾನಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತೆ. ನಿನ್ನೆ ಯಾವಾಗ ಸಂಜೆವರೆಗೂ ಕೂಡ ಇನ್ಫ್ಯಾಕ್ಟ್ ನಿನ್ನೆ ಬೆಳಿಗ್ಗೆನೂ ಅವರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಬಂದಿದೆ, ಹುಷಾರಾಗ್ತಾರೆ, ಇನ್ನೇನು ಹೊರಗಡೆ ಬರ್ತಾರೆ ಅಂತಲೇ ಎಲ್ಲರೂ ಭಾವಿಸಿದ್ರು. ಬಟ್ 85 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅದರಲ್ಲೂ ತೀವ್ರ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಿದ್ದು ಕೋವಿಡ್ ಆದ ನಂತರದಲ್ಲಿ ಅವ್ರಿಗೆ ಸ್ವಲ್ಪ ಉಸಿರಾಟದ ಸಮಸ್ಯೆ ಇತ್ತು, ಲಂಗ್ ಡಿಸಾರ್ಡರ್ ಏನೋ ಇತ್ತು ಅವರಿಗೆ. ಸೊ ಹಾಗಾಗಿ ಶ್ವಾಸಕೋಶದ ಸಮಸ್ಯೆಯಿಂದಾಗಿ ಬಳಲ್ತಾ ಇದ್ದಂತಹ ಚೆನ್ನಮ್ಮ ಅವರು ನಿನ್ನೆ ಹೃದಯಾಘಾತದಿಂದ ವಿಧಿವಶರಾಗ್ತಾರೆ. ಅದಾದ ನಂತರದಲ್ಲಿ
ಮಣಿಪಾಲ್ ಆಸ್ಪತ್ರೆಯಿಂದ ನೇರವಾಗಿ ಪದ್ಮನಾಭನಗರ ನಿವಾಸಕ್ಕೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬಂದು ಅಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿರೋದು. ಅನೇಕ ರಾಜಕೀಯ ಗಣ್ಯರೆಲ್ಲರೂ ಕೂಡ ಬಂದು ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭವನ್ನು ನೋಡ್ತಾ ಇದ್ದೀವಿ. ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ, ಒಬ್ಬರು ಇಬ್ಬರು ಅಲ್ಲ. ಯಾಕಂತಂದರೆ ಸಹಜವಾಗಿ ರಾಜಕೀಯದಲ್ಲಿರುವಂಥವರ ಮನೆಗಳಿಗೆ ಬಂದಂಥ ಸಂದರ್ಭದಲ್ಲಿ ಪ್ರತಿದಿನ ಒಬ್ಬರಲ್ಲೊಬ್ಬರು ಬರ್ತಾನೆ ಇರ್ತಾರೆ. ಅದೆಲ್ಲವನ್ನು ಕೂಡ ನಿಭಾಯಿಸಬೇಕು. ಈ ಕಡೆ ಮನೆ ಜವಾಬ್ದಾರಿ ಪ್ರತಿಯೊಂದನ್ನು ಕೂಡ ತಾಳ್ಮೆ ಕಳ್ಕೊಳ್ಳದೆ ನೋಡ್ಕೋತಾ ಇದ್ರು ಚೆನ್ನಮ್ಮ ಅವರು. ಅಂದರೆ ಅಷ್ಟರ ಮಟ್ಟಿಗೆ ಒಳ್ಳೆ ವ್ಯಕ್ತಿತ್ವ ಇದ್ದಿದ್ದು ಅವ್ರದ್ದು. ಅಂದರೆ ಯಾರೇ ತಪ್ಪು ಮಾಡಿದ್ರು ಹೋಗಲಿ ಬಿಡು ಅಂತೇಳಿ ಹೊಟ್ಟೆಗೆ ಹಾಕ್ಕೊಳ್ತಾರಲ್ಲ, ಆ ಥರ ತಾಯಿ ಗುಣ ಇದ್ದಿದ್ದು. ಅದು ಕೇವಲ ನೋಡಿ, ಈಗ ತಾಯಿ ಅಂತಂದರೆ ಹೇಗೆ ಅಂತಂದರೆ ತಮ್ಮ ಮಕ್ಕಳು ಏನು ಮಾಡಿದ್ರು ಸಹಿಸ್ಕೊತಾರೆ, ಬಟ್ ಬೇರೆಯವ್ರು ಏನಾದರೂ ಮಾಡಿದ್ರೆ ಅಷ್ಟಕ್ಕಷ್ಟೇ. ಬಟ್ ಚೆನ್ನಮ್ಮ ಅವ್ರು ಹಾಗಲ್ಲ. ಆಸಿಡ್ ದಾಳಿ ಆದಂಥ ಸಂದರ್ಭದಲ್ಲಿ ಏನು ಟ್ರೀಟ್ಮೆಂಟ್ ಪಡೆದಿದ್ರು ಅದು ಕೂಡ ಸಾಕಷ್ಟು. ಅವ್ರು ಯಾವಾಗ ಮೊನ್ನೆ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ ಅವತ್ತಿನಿಂದಲೂ ಕೂಡ ಆ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಬಟ್ ಅದೊಂದು ಕಹಿ ಘಟನೆ ಅವ್ರ ಜೀವನದಲ್ಲಿ ನಡೆದಿದ್ದು. ಅಂದರೆ ತಮ್ಮ ಇಡೀ ಜೀವನನೇ ಸ್ಯಾಕ್ರಿಫೈಸ್ ಮಾಡಿದರು ದೊಡ್ಡಗೌಡರಿಗೋಸ್ಕರ, ಅವ್ರ ಇಡೀ ಕುಟುಂಬಕ್ಕೋಸ್ಕರ. ಆಮೇಲೆ ತಮ್ಮ ಪಾಡಿಗೆ ತಾವು ಮನೆ ಜವಾಬ್ದಾರಿ ಏನಿದೆ ಅದನ್ನೆಲ್ಲ ನಿರ್ವಹಿಸ್ಕೊಂಡು ಅಚ್ಚುಕಟ್ಟಾಗಿ ಹೆಂಡತಿಯಾಗಿ ತಾಯಿಯಾಗಿ ತಮ್ಮ ಜವಾಬ್ದಾರಿನ ಅವರು ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು. ಅಂದರೆ ಒಂದು ರೀತಿ ಸ್ಫೂರ್ತಿ. ಯಾಕಂತಂದರೆ ಗಂಡ ಹೆಂಡತಿ ಹೇಗಿರಬೇಕು ಅಂತಂದರೆ ನೋಡಪ್ಪ ಹಿಂಗಿರಬೇಕು ಅಂತೇಳಿ ಎಕ್ಸಾಂಪಲ್ ಕೊಡ್ಬೋದು. ಅಷ್ಟರ ಮಟ್ಟಿಗೆ ಸಾರ್ಥಕ ಬದುಕನ್ನು ನಡೆಸಿದಂಥವ್ರು ಚೆನ್ನಮ್ಮ ಅವರು.